ಹೇಳ್ರಪ್ಪ. ಅಕ್ಕಿ ಭಾಗ್ಯ ಅಂದರು. ಅಕ್ಕಿ ಭಾಗ್ಯದಲ್ಲಿ ಏನದೆ, ಅಕ್ಕಿ ಕೊಡೋರು ಕೊಡ್ತಾವ್ರೆ, ದುಡ್ಡೇ ಬರ್ತಾ ಇಲ್ಲ. ಅದು ಹೋಗಿ ಚೆಕಪ್ ಮಾಡಕ್ ಹೋದ್ರೆ ಕಂಪ್ಯೂಟರ್ ಸಿಸ್ಟಮೇ ಇಲ್ಲ ಅಂತಾರೆ, ಸರ್ವರೇ ಇಲ್ಲ ಅಂತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಏನೋ ಫ್ರೀ ಅಂತ ಒಂದು ಆಮಿಷ ಒಡ್ಡಿ ಅವ್ರ ಅಧಿಕಾರಕ್ಕೆ ಬಂದರು ಅಷ್ಟೇ ಹೊರತು ಐಸರ್ ಆಮಿ ಜೀವನ ಅವ್ರು ಮಾಡ್ತಾವ್ರೆ. ಬಡವರು ಬಡವರಾಗೇ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತೀವಿ. 24,000 ರೂಪಾಯಿ ಪ್ರತಿ ರೈತರಿಗೂ ಸಿಕ್ತು BJP ಸರ್ಕಾರದಲ್ಲಿ. ಈಗ 12,000 ಕೊಡೋಕ್ಕೂ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಅದು ಬಂದಿಲ್ಲ. ಸ್ಕೀಮು 2,000 ಬರ್ತಿದೆಯಲ್ಲ, ಅದೊಂದು ಮೋದಿ ಒಂದು ಬಿಟ್ರೆ ಸಿದ್ದರಾಮಯ್ಯನವರು ಬರ್ತಾ ಇದ್ದೂ ರಾಜ್ಯ ಸರ್ಕಾರದ ನಿಲ್ಸಾಕರು. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು. ಮುಂದೆ ಮೋದಿ ವರ್ತ್ ಗ್ಯಾರಂಟಿ ಬರ್ತಾ ಐತೆ. ಅಕ್ಕಿ ಕೂಡ ಮೋದಿ ವರ್ತ್ ಬರ್ತಾ ಐತೆ, ಸಿದ್ದರಾಮಯ್ಯನ ಬರ್ತಾ ಇಲ್ಲ. ಕಾಸು ಬರುತ್ತಂತಲ್ಲ, ಅವ್ರದ್ದು ಬರ್ತಾ ಇಲ್ವಾ? ಇಲ್ಲ ಸರ್, ಬರ್ತಾ ಇಲ್ಲ. ಹೊಟ್ಟೆಗೆ ಏನು ತಿಂತಾರೆ? ಅನ್ನ ತಿಂತಾರ, ಏನು ತಿಂತಾರೆ? ಮಣ್ಣೇನಾದ್ರು ತಿಂತಾರ? ತಿನ್ನಕ್ಕೆ ಅನ್ನ ಬಿಟ್ಟು ಯಾವ IT-BT ಕಂಪ್ನಿ ಬಂದರೂ ಕೂಡ ಬೆಳೆ ರೈತನಿಂದ ಇದ್ದು ಬೇರೆ ಯಾರೂ ಬೆಳ್ಕೊಳಕ್ಕಾಗಲ್ಲ. ರೈತನೇ ಬೇಕಾಗಿರೋದು. ಆ ರೈತನೇ ಕಡೆಗಣಿಸ್ತಾವ್ರಿ ಇವಾಗ. ಸೇಪಾಗಿ ಹೋಗಿ ಊರು ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. ಆಶ್ವಾಸನೆಗಳು ಕೊಟ್ಟವ್ರೆ, ಬಟ್ ಅವ್ರು ಹೇಳಿರೋದು 80% ಅಲ್ಲಿ ಬರೀ 20% ರನ್ ಆಗ್ತಿರೋದು. 80% ಅವರ ಬೊಕ್ಕಸಕ್ಕೆ ಯೂಸ್ ಮಾಡ್ಕೊಂತವ್ರು ಅದನ್ನ. ನಮ್ಮ ಹುಡುಗ ಕಣ್ರಿ, ಇಲ್ಲ ರಿಬ್ಬನ್ ಕಟಿಂಗ್ ಅಷ್ಟೇ, ಜನಗಳಿಗೆ ಯಾವುದು ಸೇರ್ತಾ ಇಲ್ಲ ಅಲ್ಲಿ. ಕೇಂದ್ರ ಸರ್ಕಾರದ ಸವಲತ್ತು ಎಲ್ಲ ಸಿಗ್ತಾ ಇದೆ, ತಲುಪ್ತಾ ಇದೆ ಜನರಿಗೆ. ಸ್ಟೇಟ್ ಗೌರ್ಮೆಂಟ್ ಏನು ತಲುಪ್ತಾ ಇಲ್ಲ. ಇವತ್ತು ಫ್ರೀ ಕೊಟ್ಟು ಏನಾಗಿದೆ ಗತಿ ನೋಡ್ರಿ. ಅಲ್ಲ ಏನಾಗಿದೆ ಗತಿ? ಮತ್ತು ಬಸ್ಸುಗಳು ಫ್ರೀ ಅಂತ ಹೇಳ್ತಾರೆ, ಎಲ್ಲ ಅಧ್ವಾನ ಹಾಳಾಗೋಗಿದೆ, ಬಸ್ಸುಗಳು ಸರಿ ಇಲ್ಲ. ಏನು ಜನರಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಸರ್? 70 ವರ್ಷದಲ್ಲಿ ನಮ್ಮ ಭಾರತ ದೇಶಕ್ಕೆ ಆಗಿರೋ ಸಾಧನೆಗಳು 70 ವರ್ಷದಲ್ಲಿ ಯಾರು ಮಾಡಿಲ್ಲ. ಅದನ್ನ 7 ವರ್ಷದಲ್ಲಿ ಮಾಡ್ತೀರಿ ಸರ್ ಅವರು. ಅಂಥವ್ರಿಗೆ ಓಟ್ ಹಾಕಿದೆ, ಅಂಥವ್ರು ವಿನ್ ಮಾಡಿದ್ರೆ ಯಾರು ಸರ್ ಮಾಡಬೇಕು? ಅವರೊಂಥರ ಭಾರತ ದೇಶ ಭಗವಂತ ಸರ್, ಇವಾಗ ಕಲಿಯುಗದ ಭಗವಂತ ಅನ್ನಬೇಕು ಅವ್ರನ್ನ. ಹಾಳಾಗೋಗ್ಬಿಡೋದು ಸರ್ ದೇಶ. ಇವತ್ತು ಮೋದಿಯಿಂದಾನೇ ಇಷ್ಟು ಉದ್ಧಾರ ಆಗಿರೋದು. ಸುಮ್ಮನೆ ಕೂತಿರಲ್ಲ. ಕರೆಂಟ್ ಜಾಸ್ತಿ ಇದೆ, ಆಮೇಲೆ ಕೇಳಂಗೂ ಇಲ್ಲ, ಕೇವಿಲೇನು ನಾವು ಮಾತಾಡೋಂಗಿಲ್ಲ, ಆ ರೀತಿ ಆಗಿದೆ. ಆಮೇಲೆ ಜೋರಾಗಿ ನಾವು ಮಾತಾಡೋಂಗಿಲ್ಲ, ಆ ಥರ ಆಗಿದೆ. ಅವ್ರೇನು ಕೊಡೋದು ಬೇಡ, ಏನು ಬೇಡ ಸರ್. ಕೊಡ್ತಾರೆ, ನಮ್ಮ ತಲೆ ಮೇಲೆ ಎಳಿತಾರೆ. ಅಡುಗೆ ಮಾಡುವ ಸಮಯದಲ್ಲಿ ಹೆಂಗಸರಿಗೆ ಪಾಪ ಕತ್ತಲಾಗ್ಬಿಡ್ತದೆ. ಇದು ಬೋಗಸ್ ಯಾಮಾರಿಸ್ಬಿಟ್ರು ರೈತರಿಗೆ, ಜನಗಳಿಗೆ, ಕರ್ನಾಟಕ ಸರ್ಕಾರ ಜನಗಳಿಗೆ ಯಾಮಾರಿಸ್ಬಿಟ್ರು. ಅದ್ಯಾವುದು ಶಕ್ತಿ ಯೋಜನೆ ಯಾವ್ದು ಮಾಡಿರಲ್ಲ, ಫ್ರೀ ಬಸ್ಗಳದು. RN ಇದ್ರಿಗೆ ಎಕ್ಸ್ಲೀಟ್ರ್ ಬಸ್ಸಲ್ಲಿ RN ಇಲ್ಲ. ಒಳ್ಳೆ ಟೈಮಲ್ಲೇ ಅಡುಗೆ ಮಾಡಿ ತಿನ್ನೋಕೆ ಕೂಡ ಕರೆಂಟ್ ಇರಲ್ಲ. ಮಲಗೋ ಟೈಮಲ್ಲಿ ಕರೆಂಟ್ ಕೊಡ್ತಾನೆ. ಏನಕ್ಕಪ್ಪ ಬೇಕು ಈ ಸರ್ಕಾರ?